ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮಲ್ಲೂ ಯಾವುದು ಗೊಂದಲ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಅವ್ರು ಯಾವಾಗವರೆಗೂ ಹೇಳ್ತಾರೆ ನಾನು ಅವತ್ತವರೆಗೂ ಮುಖ್ಯಮಂತ್ರಿ ಆಗಿರ್ತೀನಂತ. ನಾನು ಆಸ್ ಎ ಪಕ್ಷದ ಕಾರ್ಯಕರ್ತ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿ ಆಗಿ ಇರ್ತಾರೆ. ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡೋರು. ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಬದಲಾವಣೆ ಮಾಡೋಕ್ಕೆ ನನ್ನಿಂದ ನಿಮ್ಮಿಂದ ಸಾಧ್ಯ ಇಲ್ಲ. ಆ ಸಾಧ್ಯ ಒಬ್ಬರಿಂದನೇ ಸಾಧ್ಯ, ಹೈಕಮಾಂಡಿಂದ, ಮಲ್ಲಿಕಾರ್ಜುನ ಖರ್ಗೆಯಿಂದ, ರಾಹುಲ್ ಗಾಂಧಿಯಿಂದ, ಸೋನಿಯಾ ಗಾಂಧಿಯಿಂದ ಮಾತ್ರ ಸಾಧ್ಯ. ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅದು. ಈಗ ಅವ್ರು ಕೇಳ್ಬೇಕು ತಾನೆ. ಈಗ ನನ್ಗೆ ಆ ಪ್ರಶ್ನೆ ನನ್ ಕೇಳಿದ್ರೆ ಇಲ್ಲ, ಈಗ DCM ಅಪಾಯಿಂಟ್ಮೆಂಟ್ ಕೇಳಿದ್ರು ಏನೋ ಗೊತ್ತಿಲ್ಲ ನನಗೆ. ಕೇಳಿದ್ರೆ ಕೊಡ್ತಾರೆ. ಈಗ ಹೆಡ್ ಕ್ವಾರ್ಟರ್ ಇರ್ಬೇಕು ತಾನೆ ಅವರು. ಈಗ ರಾಹುಲ್ ಗಾಂಧಿ ಅವರು ಟೂರಲ್ಲಿ ಇರ್ತಾರೆ. ಹೆಡ್ ಕ್ವಾರ್ಟರ್ ಖಂಡಿತ ಎಲ್ಲರಿಗೂ ಭೇಟಿ, ನಾವು ಹೋದ್ರೂ ಭೇಟಿ ಮಾಡಕ್ ಕೊಡ್ತಾರೆ, ಎಲ್ಲರಿಗೂ ಭೇಟಿ ಮಾಡಕ್ ಕೊಡ್ತಾರೆ. ಇಷ್ಟೇ ನಾನು ಹೇಳ್ದು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಒಟ್ಟಲ್ಲಿ ನನ್ನ ಅಭಿಪ್ರಾಯ ನಾನು ಹೇಳ್ಬೋದು. ನನ್ನ ಅಭಿಪ್ರಾಯ ಇಷ್ಟೇ, 2028ವರೆಗೂ ಮನೆಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಅವ್ರು ಗೆರೆ ಹಾಕಿದ್ ನಾವು ಯಾರು ಗೆರೆದಾಟಲ್ಲ. ಅದಕ್ಕಿಂತ ಮುಂಚೆ ಬಹಳ ಸತಿ ಹೇಳಿದ್ವಿ, ತೀರ್ಮಾನ ಮುಖ್ಯಮಂತ್ರಿ ಬದಲಾವಣೆ ಮಾಡ್ಬೇಕಾದ್ರೆ ಯಾರು ಮಾಡ್ಬೇಕಾಗಿರೋದು? ಹೈಕಮಾಂಡ್ ಮಾಡ್ಬೇಕಾಗಿರೋದು. ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಮನೆಯ ಸೋನಿಯಾ ಗಾಂಧಿ ಅವ್ರು ಮಾಡ್ಬೇಕಾಗಿರೋದು. ಅವ್ರು ಏನ್ ನಿರ್ಧಾರ ತಗೊಂಡ್ರು ನಾವು ನಾನು ಅದಕ್ಕಿಂತ ಮುಂಚೆನೇ ಹೇಳಿದೆ, ನಾನು ಬೀದಿಯೋ ದಾಸ್ಯಾಗಿ ಮಾಡ್ಲಿ ಹೈಕಮಾಂಡ್, ನಾವು ಅದಕ್ಕೆ ಒಪ್ಕೊಂತೀವಿ. ಅವ್ರ ನೇತೃತ್ವದಲ್ಲೇ ಚುನಾವಣೆ ನಡೀಬೇಕ್ರಿ. ಅವ್ರು ನಮ್ಮ ಪಕ್ಷದ ನಾಯಕರು, ಅವರು ಅವ್ರ ನೇತೃತ್ವದಲ್ಲೇ ಎಲೆಕ್ಷನ್. ಈಗ ಜನಾರ್ದನ್ ರೆಡ್ಡಿ ಅವರು ಯಾವ್ದು ಮಾತನ್ನ ನಂಬಬೇಕಾಗ್ತದೆ? ಒಂದ್ ಕಡೆ ಹೇಳ್ತಾರೆ ಸಿದ್ದರಾಮಯ್ಯನೇ ಮುಂದುವರಿಬೇಕು ಮುಖ್ಯಮಂತ್ರಿ ಆಗಿ ಅಂತಾರೆ, ಒಂಥರ ಸಿದ್ದರಾಮಯ್ಯ ಅವರೇ ಹೇಳಿ ಮುಖ್ಯಮಂತ್ರಿ ಅಂತಾರೆ. ಯಾವ ಮಾತು ತಗೊಂತೀರೋ ನೀವು ಅವ್ರದ್ದು? ಅವ್ರು ಯಾವ್ದನ್ನ ಸ್ಟ್ಯಾಂಡ್ ಇದೆಯಾ? ಯಾವ್ದಾರ ಮನುಷ್ಯಂಗೆ ಒಂದು ಸಿಂಗಲ್ ಸ್ಟ್ಯಾಂಡ್ ಇರಬೇಕು. ಈಗ ಓಪನ್ ಸದನದಲ್ಲೇ ಹೇಳಿದ್ದಾರೆ ಏನಂತ, ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ. ಅಲ್ಲ, ಅವ್ರು ನಿಮ್ ಪಕ್ಷದ ಹೈಕಮಾಂಡ್ ಸರ್ ಮುಂದುವರಿ ಅಂತ ಹೇಳಕ್ ಯಾರು ಇಲ್ಲ, ಅದೇ ಹೇಳೋದು. ಅವ್ರು ಯಾವ ತರ ನಂಬ್ತೀರ ಅವ್ರನ್ನ? ಅಲ್ಲ, ಯಾಕಂದ್ರೆ ಏನಾಗಿದೆ, ಅವ್ರ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಿ ಅಭ್ಯಾಸ ಆಗಿದೆ. ನಾವು ನೋಡಿರೋದು 2008 ಹಿಡ್ಕೊಂಡು 2013 3 ಜನ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರು. ತಿರ್ಗಾ 2019 ಹಿಡ್ಕೊಂಡು 24 ವರ್ಷದಲ್ಲಿ 2 ಜನ ಮುಖ್ಯಮಂತ್ರಿ ಬದಲಾವಣೆ. ಆ ಪದ್ಧತಿ ಬಿಜೆಪಿಲಿ ಇರೋದು, ಕಾಂಗ್ರೆಸ್ ಆ ಪದ್ಧತಿ ಇಲ್ಲ. ಸಂತೋಷ್ ಲಾಡ್ ಅವ್ರ ಬಗ್ಗೆ ತುಚ್ಛವಾಗಿ ಮಾತಾಡ್ತಾರೆ. ಅವರು ಹುಚ್ಚ ಅಂತ ಈಗ ಹೇಳ್ತಾರಲ್ಲ, ಅವರು ಒಂಥರ ಡೆಸ್ಪರೇಟ್ ಆಗಿದ್ದಾರೆ. ಏನಾಗಿದೆ, ಅವರು ಜಿಲ್ಲೆಯಲ್ಲಿ ಒಂಥರ ನೋಡಿರ್ಬೋದು, ದರ್ಬಾರ್ ಮಾಡಿದ್ರೆ ತಾವೆಲ್ಲ ನೋಡಿರ್ಬೋದು, ಆ ವರ್ಚಸ್ಸನ್ನ ಕಳ್ಕೊಂಡಿದ್ದಾರೆ. ಜನ ತಿರಸ್ಕಾರ ಮಾಡಿದಾರೆ ಅವ್ರನ್ನ, ಜನ ತಿರಸ್ಕಾರ ಮಾಡಿ. ಇಲ್ಲಾಂದ್ರೆ ಶ್ರೀರಾಮ್ಲು ಒಂದ್ ಹೇಳ್ತೀನಿ ನಿಮ್ಗೆ ಕೇಳಿ, MLA ಚುನಾವಣೆಯಲ್ಲಿ ನಾಗೇಂದ್ರ ಗೆದ್ದಿದ್ದು 30,000 ಹಂತದಲ್ಲಿ ಗೆದ್ದಿದ್ರು. ಪಾರ್ಲಿಮೆಂಟ್ ಚುನಾವಣೆ ಬಂತು. ಪಾರ್ಲಿಮೆಂಟ್ ಚುನಾವಣೆ ಒಂದು ಸಿಂಪತಿ ಇರ್ತದೆ, ಯಾರನ್ನ ಇರ್ಲಿ, ನೀವಿರ್ಲಿ ನಾನಿರ್ಲಿ, ಲೋಕಲ್ ಆಗಿ MLA ಅಲ್ಲಿ ನಿಂತ್ಕೊಂಡ್ರೆ ಆ ಕ್ಷೇತ್ರದಲ್ಲಿ ಆ ಒಂದು ಸಿಂಪತಿ ಇರ್ತದೆ. ಏನಂತ, ಇಲ್ಲಪ್ಪ MLA ಎಲೆಕ್ಷನ್ ನಲ್ಲಿ ನಾವು ನಾಗೇಂದ್ರನ ಗೆಲ್ಸ್ಕೊಂಡಿದೀವಿ, ಅವ್ರು ನಾಗೇಂದ್ರ ಇಲ್ಲ, ಶ್ರೀರಾಮ್ಲು ಅವ್ರು ನಿಂತಿದ್ದಾರೆ, ಅವ್ರನ್ನ MP ಆಗಿ ಓಟ್ ಕೊಡುವಂತ ಒಂದು ನಿರ್ಧಾರಕ್ಕೆ ಬರ್ತಾರೆ ಜನ. MP ದಲ್ಲಿ 10,000 ಇನ್ನೂ ಜಾಸ್ತಿ ಲೀಡ್ ಬಂತು. ಎಲ್ಲಿದೆ ಅವ್ರ ವರ್ಚಸ್? ಹೋಯ್ತು, ಆ ಕಾಲದಲ್ಲೇ ಹೋಯ್ತು. ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಜನ ಒಪ್ಪಂದು. ಜನಾರ್ದನ್ ರೆಡ್ಡಿ ಅವ್ರಿಗೆ ಏನ್ ಹೇಳ್ತಾರೆ ಸರ್, ಒಬ್ಬ ಜವಾಬ್ದಾರಿಯುತ ಮಾಜಿ ಸಚಿವರ ಈ ಜವಾಬ್ದಾರಿ ಇಲ್ಲ, ಅವ್ರ ಜವಾಬ್ದಾರಿ ಅಂತಾನೆ ಇಲ್ಲ. ಅವ್ರು ಏನ್ ಕಾಲ ತಕ್ಕಂಗ್ ಮಾತಾಡ್ತಾರ. ಅವ್ರು ಕಾಲ ತಕ್ಕಂಗ್ ಅವ್ರು ಏನ್ ಮಾಡ್ತಾರೆ, ಒಂದು ಬಿಸ್ನೆಸ್ ಮ್ಯಾನ್, ಅವ್ರು ರಾಜಕಾರಣಿ ಅಲ್ಲ, ಅವ್ರು ಬಿಸ್ನೆಸ್ ಮ್ಯಾನ್. ಅವ್ರು ಕಾಲ ತಕ್ಕಂಗೆ ಹೇಳ್ತಾರ. ಶೇರ್ ಮಾರ್ಕೆಟ್ ಹೆಂಗಿರ್ತದೆ ಹಂಗೆ, ಈ ಶೇರ್ ಮಾರ್ಕೆಟ್ ಜಾಸ್ತಿ ಆದ್ರೆ ಅಲ್ಲಿ ಹೋಗೋದು, ಈ ಶೇರ್ ಮಾರ್ಕೆಟ್ ಅದಕ್ಕೆ ಕಟ್ಟೋದು, ಈ ಶೇರ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆದ್ರೆ ಅದಕ್ಕಂತ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.